ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಪೈನಾಪಲ್ ತೊಗೊಂಡು ಬಂದಿದ್ದೀನಿ. ನಾನು ಪೈನಾಪಲ್ ಟೀ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಇದರದ್ದು ಕಟ್ ಮಾಡಿ ಪೈನಾಪಲ್ ತೊಗೋತೀನಿ. ಒಂದು ಅರ್ಧ ಲೀಟರಷ್ಟು ನೀರನ್ನು ಹಾಕಿ ಇಟ್ಟಿದ್ದೀನಿ. ನಾನು ಚೆನ್ನಾಗಿ ಕುದಿ ಬರ್ತಾ ಉಂಟು. ಈ ಪೈನಾಪಲನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಚೆನ್ನಾಗಿ ಕುದಿ ಬರಬೇಕು ಇದು ನೀರು. ಪೈನಾಪಲ್ ಸಿಪ್ಪೆ ಕೂಡ ಹಾಕ್ತಾರೆ. ಅದು ನನಗೆ ಅಷ್ಟು ಸೆಟ್ ಆಗೋದಿಲ್ಲ, ಥರ ಗಲೀಜಾಗುತ್ತೆ. ಅದಕ್ಕೋಸ್ಕರ ನಾನು ಪೈನಾಪಲನ್ನು ಕಟ್ ಮಾಡಿ ಇಟ್ಟಿದ್ದೀನಿ, ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬರಲಿ. ಇನ್ನು ಏನೆಲ್ಲ ಬೇಕು ಅಂತ ಆಮೇಲೆ ತೋರಿಸ್ತೀನಿ. ನೋಡಿ, ಅರ್ಧ ಲಿಂಬೆ, ಆಮೇಲೆ ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಲಿಂಬೆಹಣ್ಣು, ಶುಂಠಿ ಸ್ವಲ್ಪ ಪುದೀನ, ಒಂದು ಏಲಕ್ಕಿ, ಆಮೇಲೆ ಸ್ವಲ್ಪ ಇದು ದಾಲ್ಚಿನ್ನಿ, ಟೀ ಪೌಡರ್ ಸ್ವಲ್ಪ ಕಾಳು ಮೆಣಸು, ಆಮೇಲೆ ಸಕ್ಕರೆ. ಇದನ್ನು ಬಿಟ್ಟು ಅದಕ್ಕೆ ಹಾಕಬೇಕು. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಕಲರ್ ಕೂಡ ಬರ್ತಾ ಉಂಟು, ಚೆನ್ನಾಗಾಗುತ್ತೆ. ನೋಡಿ, ಕಲರ್ ಕೂಡ ಚೆನ್ನಾಗಿ ಬರ್ತಾ ಉಂಟು. ಇನ್ನು ಸ್ವಲ್ಪ ಕುದಿ ಬರಬೇಕಿದು. ಮತ್ತು ನೋಡಿ, ಇದನ್ನು ಕೂಡ ಹಾಕ್ತಾಯಿದ್ದೀನಿ ನಾನು. ಶುಂಠಿ ಪುದೀನ ಇದರಲ್ಲಿ ಚೆನ್ನಾಗಿ ಕುದಿ ಬರಲಿ. ಟೀ ಪೌಡರ್ ಕೂಡ ಈಗ ಹಾಕ್ತಾಯಿದ್ದೀನಿ. ಕಾಳು ಮೆಣಸಿನ ಪೌಡರ್, ಸಕ್ಕರೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಕುದಿ ಬರಲಿ, ಒಟ್ಟಿಗೆ ಕುದಿ ಬರಬೇಕು. ನೋಡಿ, ಪೈನಾಪಲ್ ಟೀ ರೆಡಿ ಆಯಿತು. ಇನ್ನೊಂದು ಪಾತ್ರೆಗೆ ಇದನ್ನು ಸೋಸಬೇಕು. ನೋಡಿ, ಒಂದು ಗ್ಲಾಸ್ಗೆ ಹಾಕಿದ್ದೀನಿ. ಚೆನ್ನಾಗಿ ಕಲರ್ ಕೂಡ ಬಂದಿದೆ. ಸ್ಮೆಲ್ ತುಂಬ ಚೆನ್ನಾಗಿದೆ. ಗ್ಲಾಸ್ಗೆ ಹಾಕೋತೀನಿ ನಾನು. ನೋಡಿ, ನಮ್ಮ ಪೈನಾಪಲ್ ಟೀ ರೆಡಿ ಆಯಿತು. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಕೂಡ ಆಗುತ್ತೆ. ಖಾಲಿ ಪೈನಾಪಲಲ್ಲಿ ಟೀ ಮಾಡ್ತಾರೆ, ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ಕಲರ್ಗೆ. ಚೆನ್ನಾಗಾಗಲ್ಲ ಅಷ್ಟೊಂದು. ಇದು ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಕುಡಿಯೋರಿಗೆ ತುಂಬ ರುಚಿ ಕೂಡ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಅವ್ರು ಕೂಡ ನೋಡ್ಕೊಂಡು ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್. ಕಮೆಂಟ್ ಮಾಡಿ. ಥ್ಯಾಂಕ್ ಯು.